ಓಕೆ, ಥ್ಯಾಂಕ್ ಯು ಸಿಸ್ಟರ್ ಪ್ರೇಯರ್ ಮಾಡಿದ್ದಕ್ಕಾಗಿ. ಓಕೆ, ಈ ದಿನ ಆರಾಧನೆ ನಡೆಸಿಕೊಟ್ಟಂತಹ ಆ, ಯಾರು ಆರಾಧನೆ ನಡೆಸಿದ್ದು? ಸಗಾಯಿ ಸಿಸ್ಟ್ರಾ? ಸಗಾಯಿ ಸಿಸ್ಟ್ರನ್ನ ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಹಾಗೆ ಲೀಡಿಂಗ್ ನಡೆಸಿಕೊಟ್ಟಂತಹ ಮೇರಿ ಸಿಸ್ಟರ್ ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಮೇರಿ ಸಿಸ್ಟರ್ 8:30ಗೆ ಬಂದ ಕೂಡಲೇ ಯಾರ್ದಾದ್ರು ಸಾಕ್ಷಿ ಇದಿದ್ರೆ ಏನೋ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ನಿಲ್ಲಿಸ್ಬಿಡಿ. 8:30 ಬಂದ ಕೂಡಲೇ 8:30 ನಂತರ ವಾಕ್ಯ ಆದಮೇಲೆ ನೀವು ಇಟ್ಕೊಳ್ಳಿ ಏನು ಇದು ಪ್ರೇಯರ್ ರಿಕ್ವೆಸ್ಟ್. ಇಲ್ಲಾಂದ್ರೆ ನಾವು ವಾಕ್ಯ ಹೇಳ್ಬೇಕಾದ್ರೆ ಅವರೆಲ್ಲ ಹಾ ಹೋಗ್ಬಿಡ್ತಾರೆ, ಸರಿ ಅವ್ರಾಗೆ ಎದ್ದೋಗ್ಬಿಡ್ತಾರೆ. ಹಾ ಸರಿ ಸರಿ brother. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ದೇವರ ವಾಕ್ಯಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೋಡಿ ಪ್ರಿಯರೇ, ಆ, ಸತ್ಯವೇದದಲ್ಲಿ ಆ, ನಾವು ಅರ್ಪಿಸುವ ಅತಿ ಅಮೂಲ್ಯವಾದ, ದೇವರಿಗೆ ಅರ್ಪಿಸುವ ಅತಿ ಅಮೂಲ್ಯವಾದ ಕಾಣಿಕೆ ಏನು? ಯಾರು ಹೇಳ್ಬೋದಾ? ನಾವು ದೇವರಿಗೆ ಅರ್ಪಿಸುವ ಅತಿ ಅಮೂಲ್ಯವಾದ ಕಾಣಿಕೆ ಸ್ತುತಿ ಸ್ತುತಿ ಸ್ತೋತ್ರ. ಸ್ತುತಿ. ಓಕೆ, ಆಮೇಲೆ ಕೃತಜ್ಞತಾ ನಮ್ಮ ಸ್ತೋತ್ರ ವಿಧೇಯತ್ವ. ಸ್ತುತಿ ನಮ್ಮ ವಿಧೇಯತ್ವ, ಸ್ತುತಿ ಸ್ತೋತ್ರ. ಮತ್ತೆ ಮತ್ತೆ ಯಾರು ಹೇಳ್ಬೋದಾ? ದೇವರ ಸಮ್ಮುಖವನ್ನು ಹುಡುಕಿ ಹೋಗುವುದು. ಓಕೆ, ದೇವರ ಸಮ್ಮುಖವನ್ನು ಹುಡುಕಿ ಹೋಗುವುದು ಕರೆಕ್ಟ್. ಓಕೆ, ನೋಡಿ, ನಾವು ದೇವರಿಗೆ ಆತನ ಸಮ್ಮುಖಕ್ಕೆ ಬಂದಾಗ ದೇವರು ನಮ್ಮಲ್ಲಿ ಆಶಿಸುವಂಥದ್ದು, ಓಕೆ, ಸುವಾರ್ತೆ ಸಾರುವುದು. ಓಕೆ, ನಾನು ಹೇಳ್ತೀನಿ. ಓಕೆ, ದೇವರ ಸನ್ನಿಧಾನಕ್ಕೆ ಬಂದಾಗ ದೇವರು ನಮ್ಮಲ್ಲಿ ಹುಡುಕುವಂಥದ್ದು ಏನು ಅಂತ, ನಾವು ಅರ್ಪಿಸುವ ಅತ್ಯಂತ ದೊಡ್ಡವಾದ ಕಾಣಿಕೆ ಏನು ದೇವರಿಗೆ ಅಂತ ನೋಡಿ. ಹಲವಾರು ಜನ ಈಗ ಸ್ತುತಿ ಸ್ತೋತ್ರ ಎಲ್ಲರೂ ಹೇಳಿದ್ರು, ಎಲ್ಲದೂ ಒಂದೊಂದು ಭಾಗದಲ್ಲಿ ಕರೆಕ್ಟೇ. ಆದರೆ ದೇವರು ಅತಿ ಅಮೂಲ್ಯವಾಗಿ ಒಂದು ನಮ್ಮಿಂದ ನಿರೀಕ್ಷಿಸ್ತಾ ಇರ್ತಾನೆ. ಅದು ಏನು ಅಂದರೆ ಪಶ್ಚಾತ್ತಾಪ. ಪಶ್ಚಾತ್ತಾಪದಿಂದ ನಾವು ತಿರುಗಿಕೊಳ್ಳುವಿಕೆ, ಅದನ್ನು ದೇವರು ನಾವು ಕಾಣಿಕೆಯಾಗಿ ಕೊಡುವುದು ಅದೇನೆ ಮೊದಲನೇದಾಗಿ. ಈಗ ಬೆಳಗ್ಗೆ ನೀವು ದೇವ್ರ ಸನ್ನಿಧಾನಕ್ಕೆ ಬರ್ತಿರಲ್ವಾ, ದೇವರು ಏನು ನಿರೀಕ್ಷಿಸ್ತಾನೆ ಗೊತ್ತಾ? ಫಸ್ಟು ನಿನ್ನಲ್ಲಿರುವ, ನನ್ನಲ್ಲಿರುವ ನಮ್ಮ ಪಾಪಗಳನ್ನು ಪಶ್ಚಾತ್ತಾಪವಾಗಿ ನಾವು ತಿರುಗಿಕೊಂಡಾಗ ದೇವರು ಮೆಚ್ತಾನಂತೆ ಅಲ್ವಾ? ನೋಡಿ, ಯಾವಾಗ ನಾವು ಪಶ್ಚಾತ್ತಾಪ ಪಡಲ್ಲಲ್ವಾ, ಅದು ದೇವರಿಗೆ ಕೋಪ ಅಂತೆ, ದೇವರ ವಾಕ್ಯ ಹೇಳುತ್ತೆ. ಯಾರು ರೋಮನ್ಸ್ 2:5 ಓದಿ, ರೋಮ 2:5 ಓದಿ, ರೋಮ 2:5. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ. ಸಾಕು ಸಿಸ್ಟ್ರೆ, ಅಲ್ಲಿ ದೇವರ ವಾಕ್ಯವನ್ನು ನೀವು ಗಮನಿಸಿ. ಯಾವಾಗ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡದೆ ಯಾವಾಗ ದೇವರ ಸಮ್ಮುಖಕ್ಕೆ ಬರ್ತಾನೆ ನೋಡಿ, ನಮಗೆ ಯಾಕೆ ಪ್ರಾರ್ಥನೆಗಳು ಕೇಳಲ್ಪಡಲ್ಲ? ಯಾಕಂದ್ರೆ ನಾವು ಎಲ್ಲರೂ ರಕ್ಷಣೆ ಹೊಂದಿದ್ದೇವೆ, ಎಲ್ಲ ಕರೆಕ್ಟು. ಆದರೆ ದಿನನಿತ್ಯ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸಮ್ಮುಖಕ್ಕೆ ಬರುವಾಗ ಅತಿ ಅಮೂಲ್ಯವಾದ ದೇವರಿಗೆ ಕಾಣಿಕೆಯನ್ನು ಕೊಡುವಂಥದ್ದು ನಾವು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳಿಗೆ ತಿರುಗಿದ್ದೇವೆ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುವುದರ ಮುಖಾಂತರ. ಇದಕ್ಕೆ ಹಲವಾರು ಉದಾಹರಣೆ ಹೇಳ್ತೇನೆ ಬೇಕಾದ್ರೆ ನಾನು, ಅಲ್ವಾ? ನೋಡಿ, ನಾವು ಅನ್ಕೊಂಡಿರ್ಬೋದು ಸ್ತುತಿ ಸ್ತೋತ್ರ ಮಾಡಿದ್ರೆ ದೇವರಿಗೆ ಉತ್ತಮವಾದ ಕಾಣಿಕೆ, ಅದು ಎಲ್ಲ ಕಾಣಿಕೆ, ಹೌದು, ಎಲ್ಲದು ಕರೆಕ್ಟು. ಆದರೆ ಮೊದಲು ದೇವರು ನನ್ನಲ್ಲಿ ಸ್ವೀಕರಿಸಿಕೊಳ್ಳುವಂಥದ್ದು ಏನು ಗೊತ್ತಾ? ನಾನು ನನ್ನ ಪಾಪಗಳಿಗೆ ಅಥವಾ ನನ್ನ ಕೃತ್ಯಗಳಿಗೆ ನಾನು ಮನ ತಿರುಗಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೇನ ಅನ್ನೋದನ್ನು ದೇವರು ಎದುರು ನೋಡ್ತಾ ಇರ್ತಾನೆ ಯಾವತ್ತು. ಈಗ ಯಾರು ಶೇಖಪ್ ಅವರ ಒಂದು ಸಾಕ್ಷಿ ಹೇಳಿದರು, ಯಾರೋ ಫೋನ್ ಮಾಡಿದ್ರು ಎಷ್ಟೋ ವರ್ಷದಿಂದ. ನೋಡಿ, ಒಬ್ಬ ಮನುಷ್ಯ ಪಶ್ಚಾತ್ತಾಪದಿಂದ, ಈಗ ನೋಡಿ, ಪ್ರೀತಿ ತೋರಿಸುವಾಗ ನಾವು ರಿಟರ್ನ್ ಪ್ರೀತಿ ತೋರಿಸ್ಬೇಕು. ಪಶ್ಚಾತ್ತಾಪ ಅವ್ರು ಪಟ್ಟು ಇದನ್ನು ಕೇಳ್ಕೊಂಡಾಗ ಅಥವಾ ಮಾತಾಡಿದಾಗ ನಾವು ತುರಂತಾಗಿ ಅದಕ್ಕೆ ಏನು ಮಾಡಬೇಕು? ಕನೆಕ್ಟ್ ಆಗ್ಬಿಡ್ಬೇಕು. ಯಾಕಂದರೆ ನಾವು ಕ್ರಿಸ್ತನ ರಾಜ್ಯದವರು, ಕ್ರಿಸ್ತನವರು. ನಮ್ಮಲ್ಲಿ ಕ್ಷಮಿಸುವ ಗುಣ ಅತಿ ಅಮೂಲ್ಯವಾಗಿ ಬೇಕು. ಒಂದು ಆ ಗುಣ ಇದ್ದರೆ ಮಾತ್ರ ನಾವು ಕ್ರಿಸ್ತನವರು ಅಂತ ಹೇಳೋಕ್ಕೆ ಸಾಧ್ಯ, ಅಲ್ವಾ? ನಾವು ಪಶ್ಚಾತ್ತಾಪ ದೇವರಿಗೆ ನಾವು ದೇವರ ಕಡೆಗೆ ತಿರುಗಿಕೊಂಡಾಗ, ಅಂದರೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಂಡಾಗ
ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಲ್ಲವನ್ನ ಸರಿಯಾಗಿ ಮಾಡುವ ದೇವನಾಗಿದ್ದಾನೆ. ನೋಡಿ, ಈಗ 2:5 ನಾವು ಓದ್ದಂಗೆ, ಯಾವಾಗ ನಾವು ಪಶ್ಚಾತ್ತಾಪ ಪಡದೆ ಮನಸ್ಸನ್ನು ತಿರುಗಿಸಿಕೊಳ್ಳದೆ ಇದ್ದಾಗ ದೇವರು ಮೇಲೆ ನಾವು ಕೋಪ ಬರ್ತಂತೆ. ದೇವರಿಗೆ ನಮ್ಮ ಮೇಲೆ ಮೊದಲನೆಯ ಕಾಣಿಕೆ ಯಜ್ಞವಾಗಿ ನಾವು ಅರ್ಪಿಸುವಂಥದ್ದು ಪಶ್ಚಾತ್ತಾಪ, ದೇವರ ಕಡೆಗೆ ತಿರುಗಿಕೊಳ್ಳುವುದು ಪಶ್ಚಾತ್ತಾಪದಿಂದ. ಓಕೆ, ಯಾರು ಒಂದು ವಚನವನ್ನು ಓದಿ, 7:10 ಓದಿ, 2 ಕೊರಿಂಥಿಯನ್ಸ್ 7:10. ದೇವ ಚಿತ್ತಾನುಸಾರವಾದ ದುಃಖವು ಮನಸ್ಸಾಂತರವನ್ನು ಉಂಟು ಮಾಡುತ್ತದೆ. ಓದಿ ಯಾರು? ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಏನಂತೆ ದೇವರ ವಾಕ್ಯ? ಸಾಕು, ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಇಲ್ಲಿ? ದೇವ ಚಿತ್ತಾನುಸಾರವಾದ ದುಃಖವು ಮನಸ್ಸಾಂತರಕ್ಕೆ ಕಾರಣವಾಗಿದೆ, ರಕ್ಷಣೆಗೆ, ಮನಸ್ಸಾಂತರ ಹೊಂದಿ ರಕ್ಷಣೆಗೆ ಕಾರಣವಾಗಿದೆ. ದೇವ ಚಿತ್ತಾನುಸಾರವಾದ ದುಃಖ, ಅದು ನಮ್ಮ ಹತ್ರ ನಾವು ಕಾಣಿಕೆಯಾಗಿ ದೇವರಿಗೆ ಮೊದಲನೇದಾಗಿ ಕೊಡ್ತಾ ಇದ್ದೇವಾ? ದೇವ ಚಿತ್ತಾನುಸಾರವಾಗಿ ನಾವು ಕರ್ತನ ಬಳಿಯಲ್ಲಿ ಬರ್ತಾ ಇದ್ದೇವಾ? ಒಂದು ಸತಿ ರಕ್ಷಣೆ ಹೊಂದದ್ದು ಇದ್ದಿದ್ದೆ, ಒಂದು ಸತಿ ರಕ್ಷಣೆ ಒಂದು ಆದ್ಮೇಲೆ ನಾವು ಪುನಃ ದೇವರ ಬಳಿಗೆ ಬರಬೇಕಾದ್ರೆ ನಾವು ದುಃಖ, ನಮ್ಮ ಪಾಪಗಳಿಗೆ ತಿರುಗಿಕೊಂಡು ಬರ್ತಾ ಇದ್ದೇವಾ ಅಂತ ದೇವರು ಕೇಳಕ್ಕೆ ಇಷ್ಟಪಡ್ತಾನೆ. ಯಾಕೆ ನಮ್ಮ ಪ್ರಾರ್ಥನೆಗಳು ದೇವರ ಬಳಿಯಲ್ಲಿ ಮುಟ್ಟಲ್ಲ ಅನ್ನೋದಕ್ಕೆ. ಯಾಕಂದ್ರೆ ನಾವು ಮನಸ್ಸಾಂತರನೇ, ಕೆಲವು ಭಾಗ, ಈಗ ನಾವು ರಕ್ಷಣೆ ಹೊಂದಿದ್ದೇವೆ ಕರೆಕ್ಟು, ಹಲವು ಭಾಗಗಳಲ್ಲಿ ಮನಸ್ಸಾಂತರ ಹೊಂದಬೇಕು ನಾವು, ಅಲ್ವಾ? ಹಲವು ಭಾಗಗಳಲ್ಲಿ ಮನಸ್ಸಾಂತರ ಹೊಂದಬೇಕು. ದೇವ ಚಿತ್ತಾನುಸಾರವಾದ ದುಃಖವು, ಉದಾಹರಣೆ ಹೇಳಿ ಯಾರು? ದೇವ ಚಿತ್ತಾನುಸಾರದ ದುಃಖ, ಫಾರ್ ಎಕ್ಸಾಂಪಲ್ ಸಗೈ ಸಿಸ್ಟರ್, ಮೇರಿ ಸಿಸ್ಟರ್, ಪ್ರಭಾ ಸಿಸ್ಟರ್. ಬ್ರದರ್ ಕ್ವಶನ್ ಏನು ಸರ್? ಬ್ರದರ್, ದೇವ ಚಿತ್ತಾನುಸಾರವಾದ ದುಃಖವು ಅಂತ ಬರುತ್ತಲ್ಲ, ದೇವ ಚಿತ್ತಾನುಸಾರವಾಗಿ ದುಃಖ ಪಟ್ಟವನು ಯಾರಿದ್ದಾನೆ? ದಾವೀದ. ಓಕೆ, ಆಮೇಲೆ ಪೌಲನು. ದೇವ ಚಿತ್ತಾನುಸಾರವಾಗಿ ದುಃಖವನ್ನಂತೆ ಅವನಿಗೆ, ಪೌಲನಿಗೆ ಡೈರೆಕ್ಟ್ ಜೋಸೆಫ್ ಅಲ್ಲ, ಸಂಸೋನನು ಅಲ್ಲ. ಸಂಸೋನಿಗೆ ಆಲ್ರೆಡಿ ಅಭಿಷೇಕ ಆಗಿತ್ತು ಸಿಸ್ಟರ್. ಜಕ್ಕಾಯ, ಕರೆಕ್ಟ್. ಯಾರು? ಜಕ್ಕಾಯ, ಕುಳ್ಳ ಜಕ್ಕಾಯ ಅಲ್ವಾ? ನೋಡಿ, ಕುಳ್ಳ ಜಕ್ಕಾಯ ಏನ್ ಮಾಡ್ತಾನೆ? ಕುಳ್ಳ ಜಕ್ಕಾಯನ ಮನೆಗೆ ದೇವ್ರು ಬರ್ತಾನೆ. ದೇವ ಚಿತ್ತಾನುಸಾರ ಅವನಿಗೆ ದೇವ್ರು ಬಂದ್ ಕೂಡ್ಲೆ ಅವನ್ ತಪ್ಪು ಅರಿವು ಆಗ್ಬಿಡತ್ತೆ. ಅರಿವು ಆಗ್ಬಿಟ್ಟು ಅವ್ನು ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲ್ಲ. ಅವನು ಅದಕ್ಕೆ ಬೇಕಾಗಿದ್ನ ಹೇಳ್ತಾನೆ, ನಾನು ಏನಂತೆ 4ರಷ್ಟಾಗಿ ವಾಪಸ್ ಕೊಡ್ತೇನೆ. ದೇವ ಚಿತ್ತಾನುಸಾರವಾದ ದುಃಖ. ದೇವ್ರು ಮರುಕ್ಷಣ ನೋಡ್ಲೇ ಇಲ್ಲ ಅವನು ಹೇಳಿದ ಮಾತಿಗೆ. ಇದೀಗ ಈ ಮನೆಗೆ ರಕ್ಷಣೆ ಆಯಿತು, ಇದೀಗ ಈ ಮನೆಗೆ ರಕ್ಷಣೆ ಆಯಿತು. ಅವನು ತಾನು ಮಾಡಿದ ಕೃತ್ಯಗಳಲ್ಲಿ ಮನಸ್ಸಾಂತರವನ್ನ ಬಾಯಲ್ಲಿ ಉಚ್ಚರಿಸ್ದ. ನಾನು ಹೌದು 4ರಷ್ಟು ತೆಗೆದುಕೊಂಡಿದ್ದೇನೆ, ಇವರ ಬಳಿಯಲ್ಲಿ ಕಿತ್ತುಕೊಂಡಿದ್ದೇನೆ. ದೇವರು ನಮ್ಮ ಬಳಿಗೆ ಬಂದಾಗ, ದೇವರ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮ ತಪ್ಪುಗಳನ್ನು ದೇವರ ಸಮ್ಮುಖದಲ್ಲಿ ಹಾಕುವುದು ಅತಿ ಮುಖ್ಯವಾದದ್ದು. ಅದು ಕ್ರೈಸ್ತಿಯ ಜೀವಿತದಲ್ಲಿ, ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ, ದಿ ಇಂಪಾರ್ಟೆಂಟ್. ಆತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಬಳಿಗೆ ನಮ್ಮ ಬಳಿಗೆ ದೇವರು ಬಂದಾಗ, ಅಥವಾ ನಾವು ದೇವರ ಬಳಿಗೆ ಹೋದಾಗ ನಮ್ಮ ಪಾಪಗಳನ್ನ, ನಮ್ಮ ಕೃತ್ಯಗಳಲ್ಲಿ ಇರುವಂತ ಪಾಪಗಳನ್ನ ದೇವರ ಸಮ್ಮುಖದಲ್ಲಿ ಒಯ್ದು ಅದಕ್ಕೆ ಬೇಕಾದಂತ ಕಾರ್ಯಗಳನ್ನು ನಾವು ಮಾಡುವಾಗ ದೇವರು ಹೇಳ್ತಾನೆ, ಇದೀಗ ಈ ಮನೆಗೆ ರಕ್ಷಣೆ ಆಯಿತು. ದೇವರು ಅವನು ನೋಡಿ ಹೇಳ್ತಾ ಇಲ್ಲ, ಅವನ ಆತ್ಮ ಎಂಬ ಮನೆ ನೋಡಿ ಹೇಳ್ತಾ ಇದ್ದಾರೆ ದೇವರು. ಇದೀಗ ಈ ಮನೆಗೆ ರಕ್ಷಣೆ ಆಯಿತು. ದೇವ ಚಿತ್ತಾನುಸಾರವಾದ ದುಃಖವು ರಕ್ಷಣೆಗೆ ಕಾರಣವಾಗಿದೆ. ನಾವು ಪಶ್ಚಾತ್ತಾಪ ಪಟ್ಟಾಗ ದೇವರೇನ್ ಮಾಡ್ತಾನಂದ್ರೆ ನಮ್ಮನ್ನು ಎಲ್ಲದರಿಂದ ರಕ್ಷಿಸ್ತಾನೆ. ಆಮೇನ್. ಓಕೆ, ಯಾರು ಯೋಬ 42:6 ವಚನ ಓದಿ. ಯೋಬ 42:6. ಆದ ಕಾರಣ ನಾನು ಹಾಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ
ಬೂದಿಯಲ್ಲಿ ಕುಳಿತು ಹ್ಮ್. ಪಶ್ಚಾತ್ತಾಪ ಪಡುತ್ತೇನೆ. ಹ್ಮ್ ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ಆಮೇಲೆ ಅವ್ನು 3 ಜನ ಫ್ರೆಂಡ್ಸಿಗೆ ಅವನು ತೇಮಾನ್ಯನಾದ ಪ್ರೇಯರ್ ಮಾಡ್ತಾನೆ. ಬಿಡಿ, ನಾನು ಹೇಳ್ಬಿಡ್ತೀನಿ. ಆಮೇಲೆ ಅವ್ರು 3 ಜನ ಫ್ರೆಂಡ್ಸಿಗೆ ಪ್ರೇಯರ್ ಮಾಡ್ತಾನೆ. ದೇವರು 2 ಆಶೀರ್ವಾದ ಅವನಿಗೆ ಕೊಡ್ತಾನೆ. ಅವನು ಏನ್ ಮಾಡ್ದ? ಯೋಬ ಏನ್ ಮಾಡ್ದ? ಪಶ್ಚಾತ್ತಾಪ ಪಟ್ಟು ಪಶ್ಚಾತ್ತಾಪ ಪಟ್ಟ. ಅಲ್ವಾ, ತಿರುಗ್ದ. ಅವನು ತಿರುಗಿಲ್ಲ, ತಿರುಗಿ ಅವನು ಕೃತ್ಯದ ಮೂಲಕ ತೋರಿಸ್ದ. ತನ್ನ 3 ಜನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ದ. ಮೊದಲನೇದಾಗಿ ದೇವ್ರು ಹೇಳ್ತಾನೆ, ಇದೀಗ 2 ಆಶೀರ್ವಾದ. ಆಮೇನ್. ಹಾಗಾದ್ರೆ ಪ್ರಿಯರೇ, ನಮಗೆ 2 ಆಶೀರ್ವಾದ ಬೇಕು ಅಲ್ವಾ? ನಮ್ಮೆಲ್ಲರಿಗೂ 2 ಆಶೀರ್ವಾದ ಬೇಕು. ಹಾಗಾದ್ರೆ ನಾವೇನ್ ಮಾಡಬೇಕು? ಕರ್ತನ ಸಮ್ಮುಖದಲ್ಲಿ ತಗ್ಗಿಸಿಕೊಂಡು ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಮ್ಮ ಕೃತ್ಯಗಳಿಗಾಗಿ ನಾವು ಕಣ್ಣೀರಿಟ್ಟು, ದೇವರೇ ನನ್ನಿಂದ ಈ ತಪ್ಪಾಗಿದೆ. ತಪ್ಪು ಮಾಡದೇ ಇರೋನು ಯಾರೂ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ತಪ್ಪು ಮಾಡುವಾಗ ದೇವರ ಸಮ್ಮುಖದಲ್ಲಿ ಆತನ ತಪ್ಪನ್ನ ಹೇಳಿಕೊಂಡು ಅದನ್ನು ಮಾಡದೇ ಇರದಂಗೆ ಪವಿತ್ರಾತ್ಮನ ಕಾಯುವಿಕೆ ಇದೆಯಲ್ಲ, ಅದು ದೊಡ್ಡದು. ಹಾಗಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ದೇವರಿಗೆ ಅತಿ ಅಮೂಲ್ಯವಾಗಿ ಅರ್ಪಿಸುವ ದೊಡ್ಡ ಕಾಣಿಕೆ ನೀನು ಮೊದಲು ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನಕ್ಕೆ ಕೊಡು. ದೇವ್ರು ಏನು ಮಾಡ್ತಾನೆ ಅಂದರೆ ಆ ಕಾಣಿಕೆನ ಮೆಚ್ತಾನೆ. ಫಾರ್ ಎಕ್ಸಾಂಪಲ್, ಲೂಕ್ 18:10 ಸ್ವಲ್ಪ ಬೇಗ ಬೇಗ ಓದಿ. ಲೂಕ್ 18:10. ಇಬ್ರು ಹೋಗ್ತಾರಲ್ವಾ ಸಮರ್ಯ? ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ನೋಡಿ, ಇದು ನೀವು ಎಷ್ಟೋ ಸತಿ ಓದಿರ್ತೀರಲ್ವಾ? ಎಷ್ಟೋ ಸತಿ ಓದಿರ್ತೀರ. ನೋಡಿ, ದೇವರ ಸಮ್ಮುಖಕ್ಕೆ ಬಂದಾಗ ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರೆ. ಒಬ್ಬ ಧರ್ಮಶಾಸ್ತ್ರವನ್ನು ಅರಿತಾತನು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಾತನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಪದ್ಧತಿಗಳನ್ನು ಮಾಡುವಾತನು. ಇನ್ನೊಬ್ಬ ಸಮರ್ಯದವನು, ಅವನು ಏನೂ ಮಾಡಲ್ಲ, ಅವನು ಪಾಪಿ ಎಂಬ ಮನೋಭಾವ ಅವನಲ್ಲಿದೆ. ಇಬ್ಬರು ಒಂದು ಕಾಣಿಕೆಯನ್ನು ಹೊತ್ತು ತರ್ತಾ ಇದ್ದಾರೆ, ಪ್ರಾರ್ಥನೆ ಎಂಬ ಕಾಣಿಕೆಯನ್ನು. ಇಲ್ಲಿ ಇವನ್ ಕಾಣಿಕೆ ದೇವರು ಕೇಳ್ತಿದ್ದಾನೆ, ಇವನ್ ಕಾಣಿಕೆಯನ್ನ ದೇವರು ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಎಂಬ ಕಾಣಿಕೆಯನ್ನ. ದೇವ್ರು ಹೇಳ್ತಾ ಇದ್ದಾನೆ, ನಾನು ಅದು ಮಾಡಿದೆ, ಇದು ಮಾಡಿದೆ, 10ರಷ್ಟು ದಶಮಾಂಶ ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಮಾಡಿದೆ ಅಂತಿರ್ತಾನೆ. ಇವನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಏನೂ ಇಲ್ಲ, ನಾನು ಹೃದಯ ಬಡ್ಕೊಂಡು ಅಳ್ತಾ ಇದ್ದಾನೆ, ನಾನು ಪಾಪಿ, ನನ್ನ ತಪ್ಪಿದೆ, ನಾನು ಪಾಪಿಯಾಗಿದ್ದೇನೆ. ದೇವರು ನೋಡಿ ತಗ್ಗಿಸಿಕೊಳ್ಳುವವನ್ನ ಹೆಚ್ಚಿಸ್ತಾನಂತೆ. ದೇವರ ಸಮ್ಮುಖದಲ್ಲಿ ಪ್ರೇರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ನೀವು ದೇವರ ಸಮ್ಮುಖಕ್ಕೆ ಬರ್ತಿರಲ್ವಾ, ನಾವು ತಗ್ಗಿಸಲ್ಪಟ್ಟವರಾಗಿ ದೇವರ ಸಮ್ಮುಖದಲ್ಲಿ, ಇಲ್ಲೇ ಆಗಲಿ, ಗೂಗಲ್ ಮೀಟಲ್ಲೇ ಆಗಲಿ, ಸಭೆಯಲ್ಲೇ ಆಗಲಿ, ವೈಯಕ್ತಿಕವಾಗಿ ಆಗಲಿ, ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ತಗ್ಗಿಸಲ್ಪಟ್ಟವರಾಗಿ ದೇವರ ಸನ್ನಿಧಾನಕ್ಕೆ ಬರಬೇಕು. ಅವಾಗಲೇ ನಾವು ಹೆಚ್ಚಿಸಲ್ಪಡೋದು, ಅವಾಗಲೇ ನಮ್ಮ ಪ್ರಾರ್ಥನೆ ಕೇಳಲ್ಪಡೋದು, ಅವಾಗಲೇ ನಮಗೆ ಪ್ರಾರ್ಥನೆಗೆ ಉತ್ತರ ದೊರಕುವುದು. ಹೇಗೆ ಯೋಬನು ಬೂದಿಯಲ್ಲಿಟ್ಟು ಪಶ್ಚಾತ್ತಾಪ ಪಟ್ಟು ಅವನು ಮನ ತಿರುಗದನೋ, ಅದೇ ರೀತಿಯಾಗಿ ಮನ ತಿರುಗಬೇಕು ಅಲ್ವಾ? ಯಾರು ಜಾನ್ ಎಲ್ಲ ಮತ್ತಾಯ 3:2 ಓದಿ, ಅಲ್ಲ 3:2 ಓದಿ, ಕರೆಕ್ಟ್ 3:2 ಓದಿ, ಮತ್ತಾಯ 3:2 ಓದಿ. ಯೋಹಾನನ್ನ ಹೇಳ್ತಾನೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂದ್ರೆ ಏನು? ಏನರ್ಥ ಅದು? ಯೋಹಾನನು ಹೇಳ್ತಾ ಇದ್ದಾನೆ ಇಲ್ಲಿ,
ಜನರಿಗೆ ಸುವಾರ್ತೆ ಹೇಳ್ತಾ ಇದ್ದೇನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ. ಏನದು ದೇವರ ಕಡೆಗೆ ತಿರುಗಿಕೊಳ್ಳಿ? ಪ್ರಪಂಚದಲ್ಲಿರೋದು ಹಿಂದೆ ಹೋಗದೆ ನಮ್ಮನ್ನ ಸಂಪೂರ್ಣವಾಗಿ ದೇವ್ರಿಗೆ ಪಶ್ಚಾತ್ತಾಪ ಪಟ್ಟು ಒಪ್ಪಿಸ್ಕೊಡೋದು. ಓಕೆ, ಆಮೇಲೆ ಸತ್ಯವಾದ ದೇವರು ಯಾರು ಅಂತಂದು ತಿಳ್ಕೊಳ್ಳೋದು. ಓಕೆ, ಸತ್ಯವಾದ ದೇವರು ಯಾರು ಅಂತ ತಿಳ್ಕೊಳೋದು. ಓಕೆ, ಓಕೆ. ಓಕೆ, ಈ ಎರಡು ಆಯ್ತು, ಎರಡು ಆಯ್ತಲ್ಲ, 3, 4, 5, 6 ಓದಿ, 6, 7 ಓದಿ. ಇಲ್ಲ ಅಂದ್ರೆ ಅಲ್ಲೇ ಉತ್ತರ ಇದೆ. ಎಲೆ ಸರ್ಪಜಾತಿಯವರೇ ಓದಿ. ಯೂದ ಎಷ್ಟು ಬ್ರದರ್? ಅಲ್ಲಿ ಎಲೆ ಸರ್ಪಜಾತಿಯವರೇ ಅಂತ ಕೋಟ್ ಮಾಡಿ ಹೇಳ್ತಾನೆ ಯೋಹಾನ. ಅಲ್ಲೇ ಕೆಳಗೆ ಬರುತ್ತೆ ಸಿಸ್ಟರ್. ಗೊತ್ತಾಗಿಲ್ವಾ? ಓಕೆ, 7ನೇ ವಚನ ಓದಿ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕೊಂಡು ಅವರಿಗೆ, ಎಲೆ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ತಕ್ಕ ಫಲದಿಂದ ತೋರಿಸಿರಿ. ನೋಡಿ, ಪಶ್ಚಾತ್ತಾಪ ಹೊಂದ್ಬೇಕಾರೆ ಎಲ್ಲರೂ ದೀಕ್ಷಾ ಸ್ನಾನ ಮಾಡಿಸ್ಕೊಳಕ್ ಬರ್ತಾ ಇದ್ರು. ಆದರೆ ಪರ್ಟಿಕ್ಯುಲರ್ಲಿ ಯೋಹಾನ ಟ್ಯಾಕ್ಸ್ ಕಲೆಕ್ಟರಿಗೆ, ಪರಿಸಾಯರಿಗೆ ಎಲ್ಲ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀವು ತಕ್ಕ ಫಲಗಳಿಂದ ತೋರಿಸಿರಿ ಫಸ್ಟು ಅಲ್ವಾ? ತಕ್ಕ ಫಲಗಳಿಂದ ತೋರಿಸ್ಬೇಕಂತೆ ನಾವು ಪಶ್ಚಾತ್ತಾಪ ಪಟ್ಟಿವಿ ಅಂತ. ಓಕೆ, ನಾವು ದೇವರ ಸಮ್ಮುಖದಲ್ಲಿ ಬಂದ್ವಿ. ದೇವರ ಸಮ್ಮುಖದಲ್ಲಿ ಆ ಪಶ್ಚಾತ್ತಾಪದ ಮನೋಭಾವದಿಂದ ಬಂದಿದ್ದೇವೆ ಅಂತ ತಿಳ್ಕೊಳ್ಳಿ. ಆದರೆ ತಕ್ಕ ಫಲಗಳಿಂದ ನಾವು ತೋರಿಸಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ, 19 ಮತ್ತಾಯ 19 ಇವನ ಬಗ್ಗೆ ಹೇಳುತ್ತೆ. ಯಾರ ಬಗ್ಗೆ? ಕುಳ್ಳ ಜಕ್ಕಾಯನ ಬಗ್ಗೆ. ಲೂಕ್ 19 ಮತ್ತಾಯ 19 ಎಲ್ಲ ಹೇಳುತ್ತೆ ಕುಳ್ಳ ಜಕ್ಕಾಯನ ಬಗ್ಗೆ. ಕುಳ್ಳ ಜಕ್ಕಾಯ ತಕ್ಕ ಫಲದಿಂದ ತೋರಿಸ್ದ ಅಲ್ವಾ? ನಾನು ಮನಸ್ಸಾಂತರ ಹೊಂದಿದ್ದೇನೆ ಅಂತ ತಕ್ಕ ಫಲದಿಂದ ತೋರಿಸ್ದ. ನಾವು ಹಾಗಾದರೆ ತಕ್ಕ ಫಲದಿಂದ ತೋರಿಸಿದ್ದೇವಾ? ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಇಷ್ಟವಾದ ನನಗೆ ಕಾಣಿಕೆ ಏನಂದ್ರೆ, ನೀವು ಪಶ್ಚಾತ್ತಾಪ ಮನೋಭಾವದಿಂದ ನನ್ನ ಬಳಿಗೆ ಬರಬೇಕು. ದೇವರಿಗೆ ಯಾವಾಗ ನಾವು ಮನ ತಿರುಗಿ ದೇವರ ಕಡೆಗೆ ಬರ್ತೇವೆ, ಅದು ಈ ದೊಡ್ಡ ಕಾಣಿಕೆ ಅವರಿಗೆ, ದೇವರಿಗೆ. ಅದಕ್ಕೆ 2:5 ನಾನು ನಿಮಗೆ ಓದಿಸಿದ್ದು, ನೀವು ಮನಸ್ಸಾಂತರ ಪಡದೆ ಪಶ್ಚಾತ್ತಾಪ ಪಡದೆ ಇದ್ರೆ ದೇವರಿಗೆ ಕೋಪ ಬರುತ್ತಂತೆ 5ನೇ ವಚನದಲ್ಲಿ. ಹಾಗಾದರೆ ನಾವು ಹೊಂದಿದ್ದೇವೆಯಾ? ಅಂದರೆ ಪಶ್ಚಾತ್ತಾಪ ಹೊಂದಿದ್ದೇವೆಯಾ? ಒಂದು ಸತಿ ಹೊಂದ್ವಿ, ಕರೆಕ್ಟು. ಯೇಸು ಕ್ರಿಸ್ತನ ಬಳಿ ಬರಬೇಕಾರೆ ನಾವು ಹಲವಾರು ತಪ್ಪುಗಳನ್ನು ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಕರ್ತನ ಸನ್ನಿಧಾನದಲ್ಲಿ ಹೇಗಿದ್ದೇವೆ? ಕರ್ತನ ಸನ್ನಿಧಾನದಲ್ಲಿ ಹೇಗಿದ್ದೇವೆ? ನೀತಿವಂತಿಕೆ ಎಂಬ ಪದವಿಯನ್ನು ಹೊಂದಿದ್ದೇವೆ. ನಾವು ಸಹಜವಾಗಿ ತಪ್ಪು ಪಾಪಗಳನ್ನು ಮಾಡ್ತೇವೆ. ನಾವು ಮನಸ್ಸಾಂತರದ ಒಂದು ಪಶ್ಚಾತ್ತಾಪ ಮನೋಭಾವದೊಂದಿಗೆ ದೇವರ ಸಮ್ಮುಖದಲ್ಲಿ ನಿಂತಿದ್ದೇವೆ, ತಗ್ಗಿಸಿಕೊಂಡು. ಅದಕ್ಕೆ ದೇವರ ವಚನ ಹೇಳ್ತಲ್ಲಿ 18ನೇ ಅಧ್ಯಾಯ 10ನೇ ವಚನ ನಂತರ ಲಾಸ್ಟಲ್ಲಿ ಏನು ಹೇಳ್ತು? ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನಂತೆ. ನಾವು ತಗ್ಗಿಸಲ್ಪಡಬೇಕು ದೇವರ ಸಮ್ಮುಖದಲ್ಲಿ. ಅವಾಗ ಮಾತ್ರ ನಾವು ಹೆಚ್ಚಿಸಲ್ಪಡೋದು. ಇಲ್ಲಾಂದ್ರೆ ಹೆಚ್ಚಿಸಲ್ಪಡಲ್ಲ. ನಾವು ತಿಳ್ಕೊಬೋದು ಅಷ್ಟೇ, ನಾವು ನಾವು ಏನು ಪಾಪ ಮಾಡಿಲ್ಲ ಅದು ಇದು ಅಂತ. ದೇವರು ಬಟಾ ಬಯಲು, ನಮ್ದೆಲ್ಲ ಬಟಾ ಬಯಲು ಆತನ ಮುಂದೆ ಏನೂ ಇಲ್ಲ ಅಲ್ವಾ? ಓಕೆ, ಯಾರು ಆಕ್ಟ್ಸ್ 26:20 ಓದಿ. 26-20. ಅಗ್ನಿಪರಾಜನೇ, ಪ್ರವಾದಿಗಳಲ್ಲಿ ನಿನಗೆ ನಂಬಿಕೆಯುಂಟೋ? ಉಂಟೆಂದು ಬಲ್ಲೆನು ಅಂದನು. ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಕೇಳಲು, ಪೌಲನು, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ
ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ಮುಂದುವರಿ ಸಿಸ್ಟರ್. ಆಮೇಲೆ ರಾಜನು, ದೇಶಾಧಿಪತಿಯು, ಬೆರ್ನಿಕೆಯು ಅವರ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನ ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದದ್ದೇನು ಮಾಡುವವನಲ್ಲ ಎಂಬುದಾಗಿ ತಮ್ಮ ಆಕ್ಟ್ಸ್ 26-20 ಹೇಳಿದ್ದಲ್ಲ ನಿಮಗೆ? ಹೌದು ಬ್ರದರ್. ಓಕೆ, ಅದರ 20ನೇ ವಚನ ಮಾತ್ರ ಓದಿ. ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಎಲ್ಲಾ ಸೀಮೆಯಲ್ಲಿ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದನು. ಏನಂತೆ? ಏನ್ ಸಾರದಂತೆ? ಪೌಲ ಹೇಳ್ತಾ ಇದ್ದಾನೆ, ನಾನು ಏನ್ ಸಾರದೆ ಅಂದ್ರೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ. ಅಬ್ಸರ್ವ್ ಮಾಡಿ, ವಚನವನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೀವು ದೇವರ ಕಡೆಗೆ ಪಶ್ಚಾತ್ತಾಪದಿಂದ ತಿರುಗಿಕೊಳ್ಳಬೇಕೆಂತಲೂ, ಆಮೇಲೆ ಮನಸ್ಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನ ಮಾಡಬೇಕೆಂತಲೂ ಸಾರಿದೆನು ಅಲ್ವಾ? ಪೌಲ ಹೇಳ್ತಾ ಇದ್ದಾನೆ, ನಾನು ಹೇಗೆ ಸುವಾರ್ತೆ ಸಾರಿದ್ರೆ ಅಂದ್ರೆ, ನೀವು ಮೊದಲು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ತಿರ್ಕೊಳ್ಳಿ, ಮತ್ತೆ ಮನಸ್ಸಾಂತರ ಹೊಂದಿದ್ದೀವಿ ಅಂತ ತಕ್ಕ ಕೃತ್ಯಗಳನ್ನ ನಾವು ಮಾಡಬೇಕು. ನೋಡಿ, ನಾವು ಮನಸ್ಸಾಂತರ ಹೊಂದಿದ್ದೇವೆ, ಯೇಸು ಸ್ವಾಮಿಯನ್ನ ಸ್ವೀಕರಿಸಕಂತದ್ದಂತ ಹೇಳಿ ತಕ್ಕ ಕೃತ್ಯಗಳನ್ನ ಮಾಡಲಿಲ್ಲ ಅಂದ್ರೆ ನಾವು ಕ್ರಿಸ್ತನವರು ಅಂತ ಹೇಳ್ಕೊಬೇಕಷ್ಟೆ. ನಾವು ಕ್ರಿಸ್ತನವರು ಅಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬಂದಿದ್ದೇವೆ, ಎಲ್ಲರೂ ಇಷ್ಟು ಜನ ಎಲ್ಲ ಬಂದಿದ್ದೇವೆ. ಆದರೆ ಅದರ ನಮ್ಮ ಕೃತ್ಯಗಳಲ್ಲೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ಕೃತ್ಯಗಳಲ್ಲಿ ಇಲ್ಲ ಅಂದ್ರೆ ಏನೋ ಪ್ರಯೋಜನ ಇತ್ತಾ? ನಾವು ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ, ಆದರೆ ಕೃತ್ಯದಲ್ಲಿ ತೋರಿಸ್ತಾ ಇಲ್ಲ ಅಲ್ವಾ? 2:26 ಓದಿ, ಯಾಕೋಬ 2:26 ಓದಿ. ಯಾರು? ಜೇಮ್ಸ್ 2:26. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆ ಇಲ್ಲದ ನಂಬಿಕೆಯು ಸತ್ತದ್ದೇ. ನಿನಗೆ ಮನಸ್ಸಾಂತರ ಒಂದು ಪಶ್ಚಾತ್ತಾಪದಿಂದ ಬಂದೀಯ, ಆತ್ಮ ಬಂತು, ಕ್ರಿಯೆ ಇಲ್ಲ ಅಂದ್ರೆ ನಿನ್ನ ನಂಬಿಕೆ ಸತ್ತದ್ದೇ. ಮನಸ್ಸಾಂತರ ಅಲ್ವಾ? ಇನ್ನೊಂದಿನ ನಾನು ನಿಮಗೆ ಹೇಳ್ತೀನಿ ಮನಸ್ಸಾಂತರದ್ದು. ಓಕೆ, ದೇವರ ವಚನ ಇಲ್ಲಿ ಹೇಳ್ತಾ ಇದೆ ನೋಡಿ, ನಾವು ಅತಿ ಅಮೂಲ್ಯವಾಗಿ ದೇವರಿಗೆ ಅರ್ಪಿಸುವ ಅತಿ ಶ್ರೇಷ್ಠವಾದ ಕಾಣಿಕೆ ಮೊದಲನೇದಾಗಿ ಏನಂದ್ರೆ, ನಾವು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದು. ದೇವರು ಅದೇ ನಿರೀಕ್ಷಿಸ್ತಾ ಇರೋದು ಅಲ್ವಾ? ದೇವ್ರು ನಮ್ಮಲ್ಲಿ ಮತ್ತೇನು ನಿರೀಕ್ಷಿಸ್ತಾ ಇಲ್ಲ, ಪಶ್ಚಾತ್ತಾಪದಿಂದ ನೀವು ತಿರ್ಕೊಳ್ರಿ. ಇನ್ನೊಂದ್ಸತಿ 2:5 ಓದಿ, ರೋಮನ್ಸ್ 2:5 ಓದಿ. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ಸಾಕು ನೋಡಿ, ಮೊಂಡತನ, ಇದಕ್ಕೆ ದೇವರು ಏನು ಹೇಳ್ತಾನೆ? ಮೊಂಡತನಕ್ಕೆ ಹೋಲಿಸಿದ್ದಾರೆ. ಪಶ್ಚಾತ್ತಾಪವಿಲ್ಲದ ಮನಸ್ಸು, ಮನಸ್ಸಾಂತರಕ್ಕೆ ಕಾರಣವಾಗದೇ ಇರುವ ಮನಸ್ಸು ದೇವರಿಗೆ ಕೋಪವನ್ನು ಎಬ್ಬಿಸುತ್ತಂತೆ. ಆಯ್ತು, ನಾವು ಒಂದು ರಕ್ಷಣೆಯನ್ನು ಬಂದ್ವಿ. ಈಗ ಪ್ರಿಯರೇ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕ್ರೈಸ್ತೀಯ ಜೀವಿತದ ಆತ್ಮಿಕ ಬೆಳವಣಿಗೆಯ ಮಹಾಗುಟ್ಟು ಇದರಲ್ಲಿ ಅಡಗಿದೆ. ಇನ್ನೊಂದ್ಸತಿ ಹೇಳ್ತೀನಿ, ಕ್ರೈಸ್ತೀಯ ಜೀವಿತದ ಆತ್ಮೀಯ ಬೆಳವಣಿಗೆಯ ಮಹಾಗುಟ್ಟು ಇದರಲ್ಲಿ ಅಡಕವಾಗಿದೆ. ನೋಡಿ, ನಾವು ಮನಸ್ಸಾಂತರ ಹೊಂದ್ತೀವಿ, ಕೆಲವೊಂದು ವಿಷಯದಲ್ಲಿ ಇನ್ನೂ ನಾವು ಮನಸ್ಸಾಂತರ ಹೊಂದಿರಲ್ಲ. ನಾವು ಕ್ರಿಸ್ತನ ಸ್ವೀಕರಿಸ್ಕೊಂಡಿರ್ತೀವಿ, ಆದರೆ ನಮ್ಮ ಕಾರ್ಯಗಳು ಅದೇ ಹಳೆ ಕಾರ್ಯಗಳಾಗಿರ್ತವೆ. ಅದರಲ್ಲಿ ದೇವರು ಹೇಳ್ತಾ ಇದ್ದಾನೆ,
ನೀನು ನನ್ನ ಬಳಿಗೆ ಬಂದು ಪ್ರಾರ್ಥಿಸಬೇಕಾದ್ರೆ, ನೀನು ನನ್ನ ಬಳಿಗೆ ಬಂದು ಏನಾದರೂ ಕೇಳ್ಕೊಬೇಕಾದ್ರೆ, ನೀನು ನನ್ನ ಬಳಿಗೆ ಬಂದು ಏನಾದರೂ ಪಡ್ಕೊಬೇಕಾದ್ರೆ, ಮೊದಲು ನೀನು ಕೆಲವೊಂದು ಭಾಗಗಳಲ್ಲಿ ಮನಸ್ಸಾಂತರ ಹೊಂದಬೇಕು. ನಾವೆಲ್ಲರೂ ಮನಸ್ಸಾಂತರವನ್ನು ಹೊಂದಬೇಕು. ಕೆಲವು ಭಾಗಗಳಲ್ಲಿ ದೇವರೇ ನನಗೆ ತಿಳಿಸ್ಕೊಡು, ಯಾವ ಭಾಗದಲ್ಲಿ ನಾನು ಮನಸ್ಸಾಂತರವನ್ನು ಹೊಂದಬೇಕು, ಯಾವ ಭಾಗಗಳಲ್ಲಿ ನಾನು ವೀಕ್ ಆಗಿದ್ದೇನೆ, ಯಾವ ಭಾಗದಲ್ಲಿ ನಾನು ಸೈತಾನನು ನನ್ನನ್ನು ಕಟ್ಟಾಕ್ಲಿಕ್ಕೆ ನೋಡ್ತಾ ಇದ್ದಾನೆ, ಯಾವ ಭಾಗದಲ್ಲಿ ನಾನು ಬಿಡುಗಡೆ ಹೊಂದಬೇಕು, ಯಾವ ಭಾಗದಲ್ಲಿ ನಾನು ನಿನ್ನನ್ನು ಸ್ತುತಿಸಬೇಕು, ಆ ಭಾಗಗಳಲ್ಲಿ ನಾವು ಮನಸ್ಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ದೇವರ ಸಮ್ಮುಖದಲ್ಲಿ ಬಂದಾಗ ಹಲವಾರು ಅದ್ಭುತಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಮ್ಮ ಆತ್ಮಿಕ ಮಟ್ಟನೂ ದೇವರು ಏನು ಮಾಡ್ತಾನೆ, ಇನ್ನೂ ಹೆಚ್ಚಾಗಿ ಸ್ಟೆಪ್ ಬೈ ಸ್ಟೆಪ್ ಕರ್ಕೊ ಹೋಗ್ತಾನೆ. ಹಾಗಾಗಿ ಪ್ರಿಯರೇ, ದೇವರ ವಚನ ನಿಮಗೆ ಹೇಳ್ತಾ ಇದೆ, ನೀವು ಅರ್ಪಿಸುವ ಅತಿ ಶ್ರೇಷ್ಠವಾದ ಕಾಣಿಕೆ ಮೊದಲನೇದಾಗಿ ದೇವರ ಸಮ್ಮುಖಕ್ಕೆ ಬಂದಾಗ ಏನು ಅಂದರೆ, ನಿಮ್ಮ ಪಶ್ಚಾತ್ತಾಪದ ಮನೋಭಾವನೆ ಫಸ್ಟ್ ದೇವರ ಸಮ್ಮುಖದಲ್ಲಿ ಒಯ್ಯಿರಿ. ತಪ್ಪುಗಳನ್ನು, ಒಪ್ಪುಗಳನ್ನು ಎಲ್ಲವನ್ನ ದೇವರ ಸಮ್ಮುಖದಲ್ಲಿ ಒಯ್ಯಿರಿ ನಿರಾಳರಾಗಿ. ಆಮೇಲೆ ನಿಮ್ಮ ಕೋರಿಕೆಯನ್ನು ದೇವರ ಸಮ್ಮುಖದಲ್ಲಿಡಿ, ಪ್ರಾರ್ಥನೆ ನಿಮ್ಮ ಸಮ್ಮುಖದಲ್ಲಿಡಿ. ದೇವರು ಖಂಡಿತ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ. ಓಕೆ, ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅತಿಯಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಏನೋ ಕ್ವಶನ್ ಇದ್ರು ಕೇಳಿ.